ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ನಡೀತಾ ಇದ್ರೆ ಕಮಲ ಕಲಿಗಳು ಲೇವಡಿ ಮಾಡ್ತಾ ಇದ್ದಾರೆ. ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ಈ ಕುರ್ಚಿ ಕಚ್ಚಾಟಕ್ಕೆ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಣದ ಬಡಿದಾಟ ನಡೀತಾ ಇದೆ ಅಂತ ಒಂದು ಕಡೆ ಈ ಹಿಂದೆ ಕೂಡ ಹೇಳಿದ್ರು. ಹೋದ ಕಡೆಯಲ್ಲೆಲ್ಲ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಮಂತ್ರಿ ಮಂಡಲವನ್ನೂ ಕೂಡ ವಿಸ್ತರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಿಎಂಗೆ ದಮ್ಮಿದ್ರೆ ತಾಕತ್ತಿದ್ರೆ ಸಂಪುಟವನ್ನ ವಿಸ್ತರಿಸಲಿ. ಡಿಕೆಶಿ ಕಾಂಗ್ರೆಸ್ ಹೈಕಮಾಂಡ್ಗೂ ಬೆದರಿಕೆ ಹಾಕಿದ್ದಾರೆ. ಡಿಸಿಎಂ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ಡಿಕೆಶಿ. ಕೌಂಟರ್ ಆಗಿ ಸಿಎಂ ಚಾಮರಾಜನಗರದಲ್ಲಿ ಈಗ ಹೇಳಿದ್ದಾರೆ. ಚಾಣಕ್ಯ ರಾಜಕಾರಣಿ ಯಾರು ಅನ್ನೋದು ಜನ ಕಾಯ್ತಾ ಇದ್ದಾರೆ. ಇದು ಬೆಂಗಳೂರಿನಲ್ಲಿ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟ ವಿಚಾರವನ್ನೇ ಈಗ ಲೇವಡಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಗ್ರಿಮೆಂಟ್ 2.5 50-50 ವಚನ ಭ್ರಷ್ಟರು ಕಾಂಗ್ರೆಸ್ ಅವರು. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅದನ್ನೇ ಇಟ್ಕೊಂಡು ಹೋಗೋದು. ಡಿ ಕೆ ಶಿವಕುಮಾರ್ ವಚನ ಭ್ರಷ್ಟರು ಕಾಂಗ್ರೆಸ್ ಅವರು. ಅವ್ರು ಹೇಳಿದ್ದಾರೆ, ನಿನ್ನೆ ಕಾಂಗ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಕೆಲಸ ಒಬ್ಬರದು, ಲಾಭ ಮತ್ತೊಬ್ಬರದು. ಸಿದ್ದರಾಮಯ್ಯ ಮುಂದೆನೇ ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕೆಲಸ ಒಬ್ಬರದು, ಲಾಭ ಒಬ್ಬರದು. ಅಂದ್ರೆ ಯಾರ್ದು? ನಾನು ಕೆಲಸ ಮಾಡಿದೆ, ಸಿದ್ದರಾಮಯ್ಯ ಓಸಿಯಾಗಿ ಮುಖ್ಯಮಂತ್ರಿ ಆದರು. ಇಷ್ಟೇ ಅರ್ಥ. ಬಿಡಿಸಿ ಹೇಳ್ತಾ ಇದ್ದೀನಿ. ಓಸಿ ಮುಖ್ಯಮಂತ್ರಿ, ಕೆಲಸ ನಂದುದು. ಸಿದ್ದರಾಮಯ್ಯ ಕೆಲಸ ಮಾಡದೆ, ಏನು ಕೆಲಸ ಮಾಡದೆ ಮುಖ್ಯಮಂತ್ರಿ ಆದರು ಅಂತಾನೆ ಹೇಳಿದ್ದಾರೆ. ಅದಕ್ಕೆ ಇನ್ನೂ ಮುಂದೆ ಹೋಗಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಯಾರ್ಯಾರಿಗೆ ಖುಷಿ ಪಡ್ಬೋದೋ ಇವತ್ತು ಬಹಳ ಖುಷಿ ಪಡಿ, ಸಂತೋಷ ಪಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಯಾರಿಗೆ ಹೇಳಿದ್ದಾರೆ? ಪಕ್ಕದಲ್ಲಿ ಕೂತಿದ್ದವ್ರಿಗೆ ಹೇಳಿರೋದು. ಖುಷಿ ಪಡೋರೆಲ್ಲ ಖುಷಿ ಪಡಿ, ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಅಂದ್ರೆ ಇದೆಲ್ಲ ಯಾವುದು? ಯಾಕೆ ಹೇಳ್ತಾ ಇದ್ದಾರೆ? ನಾವ್ ಹೇಳಿದ್ರಿ ನವೆಂಬರ್ ಅಲ್ಲಿ ಕ್ರಾಂತಿ ಅಂತ. ಈ ಕ್ರಾಂತಿ ಇಲ್ಲ ಅಂದಿದ್ರೆ ಇವೆಲ್ಲ ಯಾಕೆ ನಡೀತಾ ಇತ್ತಪ್ಪ? ಅಗ್ರಿಮೆಂಟ್ 2.5 50-50 ವಚನ ಭ್ರಷ್ಟರು ಕಾಂಗ್ರೆಸ್ ಅವರು. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅದನ್ನೇ ಇಟ್ಕೊಂಡು ಹೋಗೋದು. ಡಿ ಕೆ ಶಿವಕುಮಾರ್ ವಚನ ಭ್ರಷ್ಟರು ಕಾಂಗ್ರೆಸ್ ಅವರು. ಅವ್ರು ಹೇಳಿದ್ದಾರೆ.